ಸೌಂಡ್ ಡಿಸೈನಿಂಗ್ ಅಂತ ಅಂದರೆ ಏನು ಅಂದರೆ ನ್ಯಾಚುರಲ್ ಆಗಿ ಬರಬೇಕು ಅಂದರೆ ಈ ಸೌಂಡ್ ಎಫೆಕ್ಟ್ಸ್ ಎಲ್ಲ ಇರಬೇಕು. ಏನು ಫಾಲಿ ಆರ್ಟ್ ಅಂದರೆ ಆ ಸೌಂಡನ್ನು ಕೊಟ್ಟಾಗ ಅದ್ರ ಇಂಪ್ಯಾಕ್ಟೇ ಬೇರೆ ಇರುತ್ತೆ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಸೌಂಡ್ ಡಿಸೈನ್, ಸೌಂಡ್ ಎಫೆಕ್ಟ್ಸ್, ಆಮೇಲೆ ಫಾಲಿ ಆರ್ಟ್ ಬಗ್ಗೆ. ಏನಿದು ಸೌಂಡ್ ಡಿಸೈನ್? ಸೌಂಡ್ ಡಿಸೈನ್ ಅಂದರೆ ಇಟ್ ಈಸ್ ಎ ಆರ್ಟ್ ಆರ್ ಎ ಪ್ರಾಕ್ಟೀಸ್ ಆಫ್ ಕ್ರಿಯೇಟಿಂಗ್ ಟ್ರ್ಯಾಕ್ಸ್ ಫಾರ್ ವೇರಿಯಸ್ ನೀಡ್ಸ್ ಆಫ್ ಮೂವೀಸ್. ಏನದು ವೇರಿಯಸ್ ಸೌಂಡ್ ಟ್ರ್ಯಾಕ್ಸ್ ಫಾರ್ ಮೂವೀಸ್ ಅಂತ ಅಂದರೆ, ಇವಾಗ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿನೂ ಅಥವಾ ಪ್ರೋಗ್ರಾಮ್ಡ್ ಮ್ಯೂಸಿಕ್ನ ಇಟ್ಕೊಂಡು ಒಂದು ಸೌಂಡ್ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಸೌಂಡ್ ಡಿಸೈನಿಂಗ್ ಅಂತ ಅಂದರೆ ಏನು ಅಂದರೆ, ಓವರಾಲ್ ಆ ಸಿನಿಮಾ ಹೌ ಇಟ್ ಹ್ಯಾಸ್ ಟು ಸೌಂಡ್ ಅನ್ನೋದನ್ನ ಫಸ್ಟೇ ಡಿಸೈನ್ ಮಾಡ್ಕೊಳ್ಳೋದು ಸೌಂಡ್ ಡಿಸೈನ್ ಅಂತ ಹೇಳ್ತಾರೆ. ಅದರೊಳಗೆ ಏನು ಬರುತ್ತೆ? ಸೌಂಡ್ ಎಫೆಕ್ಟ್ಸ್ ಅಂತ ಬರುತ್ತೆ. ಸೌಂಡ್ ಎಫೆಕ್ಟ್ಸ್ ಯಾಕೆ ಇಂಪಾರ್ಟೆಂಟು? ಇವಾಗ ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಟ್ರೈನ್ ಹೋಗ್ತಾ ಇದೆ, ಆ ಫ್ರೇಮಲ್ಲಿ ಇಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ, ಆ ಟ್ರೈನ್ ಹೋಗೋ ಸೌಂಡ್ ಕೊಟ್ಟಾಗ ಆ ಸೀನ್ ಎಲಿವೇಟ್ ಆಗೋದೇ ಬೇರೆ ಥರ. ಅದು ಗೊತ್ತಾಗುತ್ತೆ, ಓ ದೆರ್ ಇಸ್ ಅ ಟ್ರೈನ್ ಗೋಯಿಂಗ್ ಅವೇ ಇನ್ ಅ ಫಾರ್ ಆಫ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇಲ್ಲೆಲ್ಲೋ ಒಂದು ಚೈಮ್ ಇರುತ್ತೆ, ಆ ಚೈಮ್ ಇರುತ್ತೆ, ವಿಂಡ್ ಬ್ಲೋ ಆಗುತ್ತೆ, ಆ ಚೈಮು ಎಂಟ್ಯಾಂಗಲ್ ಆದಾಗ ಒಂದು ಸೌಂಡ್ ಬರುತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ನ್ಯಾಚುರಲಿಟಿ. ನ್ಯಾಚುರಲ್ ಆಗಿ ಬರಬೇಕು ಅಂದರೆ ಈ ಸೌಂಡ್ ಎಫೆಕ್ಟ್ಸ್ ಎಲ್ಲ ಇರಬೇಕು. ಸೊ ಸೌಂಡ್ ಎಫೆಕ್ಟ್ ಆರ್ಟಿಸ್ಟ್ ಯಾರಿರ್ತಾರೆ ಅವ್ರಿಗೆ ತುಂಬಾ ಸೂಕ್ಷ್ಮ ಕಣ್ಣು, ಸೂಕ್ಷ್ಮ ಕಿವಿ ಇರಬೇಕು. ಕಣ್ಣು ಯಾಕೆ ಇರಬೇಕು ಫಸ್ಟ್ ಆಫ್ ಆಲ್ ಅಂದರೆ, ಯಾಕೆಂದರೆ ಅಲ್ಲಿ ಆ್ಯಕ್ಚುಯಲ್ ಸೌಂಡ್ಸು ರೆಕಾರ್ಡ್ ಆಗಿರಲ್ಲ. ಅವ್ರಿಗೆ ಕಣ್ಣು ಸೂಕ್ಷ್ಮವಾಗಿದ್ದಾಗ ಯಾವ್ದು ಏನೇನು ಮೂಮೆಂಟ್ ಕೊಡ್ತಾ ಇದೆ, ಏನೇನು ಅಲ್ಲಿ ಓಡಾಡ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ದೂರದಲ್ಲಿ ಒಂದು ಆ್ಯಂಬುಲೆನ್ಸ್ ಹೋಗ್ತಾ ಇದೆ, ರೆಡ್ ಕಲರ್ ಇದು ಬಂದು ಹೋಗ್ತಾ ಇದೆ ಅನ್ನೋ ಥರ ಫೀಲ್. ಅದು ಆ ಸೀನ್ಗೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದು ಕೊಟ್ಟಾಗ ಅದ್ರದ್ದು ಸೀನ್ದು ಒಂದು ವ್ಯಾಲ್ಯೂನೇ ಒಂದು ಎಲಿವೇಟ್ ಆಗಿಬಿಡುತ್ತೆ. ಅದರಿಂದ ಆಮೇಲೆ ಯಾವುದೋ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸ್ ಅಂದ್ಕೊಳ್ಳಿ, ಆಕ್ಸಿಡೆಂಟ್ ಸೀಕ್ವೆನ್ಸಲ್ಲಿ ಆಕ್ಸಿಡೆಂಟ್ ಬಂದು ಹಿಂಗೆ ರಂಬಲ್ ಆಯಿತು, ರಂಬಲ್ ಆದಾಗ ಆ್ಯಕ್ಚುಯಲ್ ಆಕ್ಸಿಡೆಂಟ್ ಆದಾಗ ಆ ಸೌಂಡ್ ಬರುತ್ತಾ, ಅಥವಾ ಸಿನಿಮಾದಲ್ಲಿ ಆಕ್ಸಿಡೆಂಟ್ ಆದಾಗ ಯಾವ ಥರ ಸೌಂಡ್ ಬರುತ್ತೆ, ಅದು ಆ್ಯಕ್ಚುಯಲ್ನಲ್ಲಿ ಬರುತ್ತಾ? ಇಲ್ಲ. ಇದನ್ನ ಆ್ಯಕ್ಚುಲಿ ಆ ಸೀನ್ದು ಸೀರಿಯಸ್ನೆಸ್ನ ಅಥವಾ ಆ ಇಂಪ್ಯಾಕ್ಟ್ನ ತೋರ್ಸೋಕ್ಕೋಸ್ಕರ ಇವ್ರು ಕ್ರಿಯೇಟ್ ಮಾಡೋ ಅಂಥ ಸೌಂಡ್. ಅದಕ್ಕೋಸ್ಕರ ಸೌಂಡ್ ಎಫೆಕ್ಟ್ ಆರ್ಟಿಸ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ಲಾಜಿಕಲಿ ಇಷ್ಟು ಸೌಂಡ್ ಬಂದರೆ ಈ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ಆ ಎಫೆಕ್ಟ್ಸ್ ಜೊತೆ ಆಟ ಆಡಿ ನಿಮಗೆ ಒಂದು ಒಳ್ಳೆ ವಿಜುವಲ್ ಜೊತೆಗೆ ಆಡಿಯೋ ಟ್ರೀಟು ಕೊಡ್ತಾರೆ. ಅದಾದಮೇಲೆ ವಾಟ್ ಈಸ್ ದಿಸ್ ಫಾಲಿ ಆರ್ಟ್ ಅಂತೀವಿ. ಏನು ಫಾಲಿ ಆರ್ಟ್ ಅಂದರೆ? ಫಾಲಿ ಆರ್ಟ್ ಅಂದರೆ ನಿಮಗೆ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಡ್ಕೊಂಬರ್ತಾ ಇದ್ದರೆ ಫುಟ್ ಸ್ಟೆಪ್ಸು, ಅದಾದಮೇಲಿಂದ ಆ ಡೋರ್ಸು ಕ್ಲೋಸ್ ಆಗೋದು ಅಥವಾ ಓಪನ್ ಆಗೋದು ನಿಧಾನಕ್ಕೆ. ಫಾರ್ ಎಕ್ಸಾಂಪಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಿಧಾನಕ್ಕೆ ಡೋರ್ ಓಪನ್ ಆಗ್ತಾಯಿದೆ, ಹಾರರ್ ಸಿನಿಮಾದಲ್ಲಿ ನಿಧಾನಕ್ಕೆ ಡೋರ್ ಓಪನ್ ಆಗ್ತಾಯಿದೆ. ಆ ಸೌಂಡ್ ಇದೆಯಲ್ಲ, ಆ ಕ್ವರ್ಕಿ ಸೌಂಡ್ ಏನು ಬರುತ್ತೆ, ಆ ಸೌಂಡನ್ನು ಕೊಟ್ಟಾಗ ಅದ್ರ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಅದಾದಮೇಲೆ ವಿಂಡೋಸು ಶ್ಯಾಟರ್ ಆಗ್ತಾ ಇರೋವಂಥ ಸೌಂಡು, ಅಥವಾ ಕುದುರೆ ಹೋಗ್ತಾ ಇರೋವಂಥ ಅದ್ರ ಕುದುರೆದೊಂದು ಫುಟ್ ಸ್ಟೆಪ್ಸ್ದು ಸೌಂಡ್ ಆಗಿರ್ಬೋದು. ಅದೆಲ್ಲ ಆ ಸೀನ್ನ ಮತ್ತು ಆ ಮೂಡನ್ನ ಎಲಿವೇಟ್ ಮಾಡೋಕ್ಕೋಸ್ಕರ ಈ ಫಾಲಿ ಆರ್ಟ್ ಅನ್ನೋದನ್ನ ಹೇಳ್ತೀವಿ ನಾವು. ಅದನ್ನ ಫಾಲಿ ಆರ್ಟ್ ಅಂತೀವಿ. ಈ ಥರದ್ದೆಲ್ಲ ಸೌಂಡ್ಸ್ನ ಕೊಡೋದಕ್ಕೆ ಫಾಲಿ ಆರ್ಟ್ ಅಂತೇಳಿ. ಏನಿದು ಫಾಲಿ ಆರ್ಟ್ ಅಂದರೆ ಏನು? ಈ ಟೆಕ್ನಿಕ್ ಹೆಸರು ಫಾಲಿನ ಏನು ಅಂತ ಅಂದರೆ ಇಲ್ಲ. ಇದು ಜಾಕ್ ಫಾಲಿ ಅನ್ನೋರು 1914 ಯೂನಿವರ್ಸಲ್ ಸ್ಟುಡಿಯೋಸಲ್ಲಿ ಫಸ್ಟ್ ಟೈಮು ಒಂದು ಸಿನಿಮಾ ಮೇಕಿಂಗಿಗೆ ಈ ಥರ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಂದ್ರಿಂದ ಆ ಜಾಕ್ ಫಾಲಿ ಅವ್ರ ಹೆಸರಲ್ಲಿ ಫಾಲಿ ಆರ್ಟ್ ಅಂತ ಬಿದ್ದಿರೋದಷ್ಟೇ, ಇನ್ನೇನಿಲ್ಲ. ಸೊ ಇದೂ ಫಾಲಿ ಆರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಆ ಸೀನನ್ನು ಎಲಿವೇಟು ಮಾಡುತ್ತೆ. ಆಮೇಲೆ ಜನರಿಗೆ ಆ ಕುತೂಹಲ ಮೂಡಿಸೋದು ಅಥವಾ ಆ ಸೌಂಡಿಂಗಲ್ಲಿ ಒಂದು ಎಂಜಾಯ್ಮೆಂಟ್ ಕೊಡೋದು ಎಲ್ಲ ಏನಿದೆಯಲ್ಲ, ಫಾಲಿ ಆರ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಸೊ ಇವತ್ತು ನಾನು ಯಾವ ಕ್ರಾಫ್ಟ್ ಬಗ್ಗೆ ಮಾತಾಡಿದ್ದೀನಿ? ಸೌಂಡ್ ಡಿಸೈನ್, ಸೌಂಡ್ ಎಫೆಕ್ಟ್ಸ್ ಆ್ಯಂಡ್ ಫಾಲಿ ಆರ್ಟ್ ಬಗ್ಗೆ ಮಾತಾಡಿದ್ದೀನಿ. ನನ್ನ ಮುಂದಿನ ವಿಡಿಯೋನಲ್ಲಿ ನಾನು ಮ್ಯೂಸಿಕ್ ಮತ್ತು BGM ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.